ಅದು ಸರ್ಕಾರಿ ಅನುದಾನಿತ ಶಾಲೆ. ಆ ಶಾಲೆಯಲ್ಲಿ ನೂರಾರು ಜನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಆದರೆ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಎದುರಾಗಿದ್ದು, ಇದೀಗ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಶಾಲಾ ಆಡಳಿತ ಮಂಡಳಿ ಕಾರ್ಯದರ್ಶಿ ಮುಂದೆ ಪ್ರತಿಭಟನೆ ನಡೆಸುತ್ತಿದ್ದು, ಪ್ರತಿಭಟನೆಗೆ ಶಾಸಕರು ಸಾಥ್ ನೀಡಿದ್ದಾರೆ. ಹಾಗಿದ್ರೆ ಯಾವುದು ಆ ಶಾಲೆ ಅಂತೀರಾ? ಈ ಸ್ಟೋರಿ ನೋಡಿ. ಶಿಕ್ಷಕರಿಗಾಗಿ ಶಾಲಾ ಆಡಳಿತ ಮಂಡಳಿ ಕಾರ್ಯದರ್ಶಿ ಮನೆ ಮುಂದೆ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ಜಗಳೂರು ಪಟ್ಟಣದಲ್ಲಿರುವ ಕಾರ್ಯದರ್ಶಿ ನಿವಾಸ. ಅಣಬೂರು ಗ್ರಾಮದ ಮಾರುತಿ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಶಿಕ್ಷಕರ ಕೊರತೆ. ಶಿಕ್ಷಕರನ್ನ ನೇಮಿಸುವಂತೆ ಶಾಲಾ ಆಡಳಿತ ಮಂಡಳಿ ಕಾರ್ಯದರ್ಶಿ ಮನೆ ಮುಂದೆ ಪ್ರತಿಭಟನೆ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಸಾಥ್ ನೀಡುವ ಮೂಲಕ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಶಾಸಕ ದೇವೇಂದ್ರಪ್ಪ. ಈ ದೃಶ್ಯ ಕಂಡು ಬಂದಿದ್ದು ಜಗಳೂರು ಪಟ್ಟಣದಲ್ಲಿರುವ ಮಾರುತಿ ಗ್ರಾಮಾಂತರ ಪ್ರೌಢಶಾಲೆಯ ಆಡಳಿತ ಮಂಡಳಿ ಕಾರ್ಯದರ್ಶಿ ನಿವಾಸದ ಮುಂದೆ. ಹೌದು, ಜಗಳೂರು ತಾಲೂಕಿನ ಅಣಬೂರು ಗ್ರಾಮದ ಮಾರುತಿ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಶಿಕ್ಷಕರ ಕೊರತೆ ಎದುರಾಗಿದ್ದು, ಶಾಲೆ ಆರಂಭವಾಗಿನಿಂದಲೂ ಇದುವರೆಗೂ ತರಗತಿಗಳೇ ನಡೆದಿಲ್ಲ. ಶಾಲೆಯಲ್ಲಿ ಶಿಕ್ಷಕರಿಲ್ಲದೆ ವಿದ್ಯಾರ್ಥಿಗಳು ಸಮಸ್ಯೆ ಅನುಭವಿಸಬೇಕಾಗಿದ್ದು, ಇದರಿಂದಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಕಷ್ಟ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ತರಗತಿಗಳನ್ನು ಬಹಿಷ್ಕರಿಸಿದ ವಿದ್ಯಾರ್ಥಿಗಳು ಗ್ರಾಮಸ್ಥರು ಹಾಗೂ ಪೋಷಕರೊಂದಿಗೆ ಅಡಿಗೆ ಸಾಮಗ್ರಿ, ಹಾಸಿಗೆ, ಹೊದಿಕೆ, ಪಠ್ಯಪುಸ್ತಕಗಳ ಜೊತೆ ಜಗಳೂರು ಪಟ್ಟಣದ ದಾವಣಗೆರೆ ರಸ್ತೆಯಲ್ಲಿರುವ ಶಾಲಾ ಆಡಳಿತ ಮಂಡಳಿ ಕಾರ್ಯದರ್ಶಿ ಮನೋಹರ್ ರೆಡ್ಡಿ ಮನೆಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಮಾರುತಿ ಗ್ರಾಮಾಂತರ ಪ್ರೌಢಶಾಲೆ ಅಣಬೂರು ಅಲ್ಲಿ ಒಂದು ಕೊರತೆ ಏನಂದರೆ 4 ಜನ ಶಿಕ್ಷಕರಿಲ್ಲ. ಇದು ಸುಮಾರು ಈಗ 2-3 ವರ್ಷದಿಂದ ನಡೀತಾ ಇದೆ. ಕಾರ್ಯದರ್ಶಿಗಳ ಗಮನಕ್ಕೆ ತಂದಿದ್ದೀವಿ, ಸರ್ ಇಲ್ಲಿ ಶಿಕ್ಷಕರ ಕೊರತೆ ಇದೆ, ದಯವಿಟ್ಟು ಇಲ್ಲಿ ಶಿಕ್ಷಕರನ್ನು ಇದು ಮಾಡಿಬಿಟ್ಟು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಒಂದು ಇದು ಮಾಡಿಕೊಡ್ರಿ ಅಂತಂದು ಹೇಳಿದರೆ, ಇವರು ಯಾವುದೇ ರೀತಿ ಒಂದು ಇದು ತಗೊಂಡ್ಲಿದ್ದಂಗೆ ಇವ್ರು ಬಾಡಿ ಬೆಲ್ಟ್ನ ತಗೊಂಡ್ಬಿಟ್ಟು ಇವ್ರಿಗೆ ಒಂದು ಹಣದ ವ್ಯಾಮೋಹಕ್ಕೋಸ್ಕರ ಇವರಿಗೆ ಅನ್ಎಜುಕೇಟೆಡ್ ಆದ ಮೇಸ್ಟ್ಗಳನ್ನೆಲ್ಲ ಇವರು ರಿಲೇಷನ್ ಒಬ್ಬ ಗೌತಮ್ ರೆಡ್ಡಿ ಅಂತ ತಂದುಬಿಟ್ಟು 6-7 ವರ್ಷದಿಂದ ಉತ್ತಮವಾಗಿ ಶಿಕ್ಷಣವನ್ನು ನಡೆಸ್ತಂಥ ಲೋಕೇಶ್ ಮಾಸ್ಟರ್ನ ಹೊರಗಾಕ್ಬಿಟ್ಟು ಇವರು ನಮ್ಗೆ ಯಾರು ನಾವೇ ಇಲ್ಲಿ ಸುಪ್ರೀಮು, ನಾವೇ ಇಲ್ಲಿ ಎಲ್ಲ ಅನ್ನೋ ಥರ ಇದು ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪೋಷಕರಿಗಾಗಲಿ ಊರಿನವರ ಗ್ರಾಮಸ್ಥರಿಗಾಗಿ ಯಾವುದೇ ರೀತಿ ಇದು ಮಾಡಲಿದ್ದಂಗೆ 4 ಶಿಕ್ಷಕರ ಕೊರತೆ ಇದೆ. ಅದ್ರ ಬಗ್ಗೆ ಗಮನ ಹರಿಸ್ತಲೆ ಇವ್ರಿಗೇನು ದುಡ್ಡು ಬೇಕಂತ ದುಡ್ಡು ಕೊಡೋಂಥ ಶಿಕ್ಷಕರನ್ನ ಗೆಸ್ಟ್ ಟೀಚರ್ನಾಗಿ ತಗೊಂತೀವಿ, ಇಲ್ಲಾಂದ್ರೆ ನಾವು ಯಾರನ್ನ ತಗೊಳೋದಿಲ್ಲ, ಆ ಥರ ಅವರಿಗೆಲ್ಲ ವ್ಯಾಮೋಹಗಳನ್ನ ಕೊಟ್ಕೊಂಡು ಇವರು ಇವ್ರದ್ದೇ ಆದ ದುಡ್ಡಿಗೋಸ್ಕರ ಇದು ಮಾಡ್ತಾ ಇದ್ದಾರೆ. ಇಲ್ಲಿ ಶಿಕ್ಷಕರ ಕೊರತೆ ತುಂಬ ಇದೆ. ಶಿಕ್ಷಕರನ್ನ ತುಂಬ ಕೊರತೆ ಇದ್ರೂ ಇವರು ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಅದಕ್ಕಾಗಿ ನಾವು ಇಲ್ಲಿ ಬಂದು ಹೋರಾಟ ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವು ಇಲ್ಲಿ ತಿಳಿಸ್ತಾ ಇದ್ದೀವಿ. ವಿದ್ಯಾರ್ಥಿಗಳು ಹಾಗೂ ಪೋಷಕರು ಪ್ರತಿಭಟನೆ ನಡೆಸುತ್ತಿದ್ದ ವಿಷಯ ತಿಳಿದು ಶಾಸಕ ದೇವೇಂದ್ರಪ್ಪ ಸ್ಥಳಕ್ಕೆ ಆಗಮಿಸಿ ವಿದ್ಯಾರ್ಥಿಗಳಿಗೆ ಸಾಥ್ ನೀಡಿದರು. ಈ ವೇಳೆ ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ವೇಣುಗೋಪಾಲ್ ರೆಡ್ಡಿ, ನೀವು ಪ್ರತಿಭಟನೆಗೆ ಬಂದ ಕೂಡಲೇ ನನಗೇನು ಭಯವಿಲ್ಲ, ನಾನು ಅಣಬೂರು ಗ್ರಾಮದಿಂದ 500 ಮಂದಿ ಕರೆಸುತ್ತೇನೆ ಎಂದು ಏರು ಧ್ವನಿಯಲ್ಲಿ ಹೇಳುತ್ತಿದ್ದಂತೆ ಶಾಸಕ ಬಿ ದೇವೇಂದ್ರಪ್ಪ, ನಾವೇನು ಹೊಡೆದಾಡಲು ಬಂದಿಲ್ಲ, ಯಾರನ್ನ ಕರೆಸುತ್ತೀರಾ ಈಗಲೇ ಕರೆಯಿಸಿ ಎಂದು ಪಟ್ಟು ಹಿಡಿದರು. ನಿಮ್ಮ ಗೊಡ್ಡು ಬೆದರಿಕೆಗೆ ಹೆದರುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಒಂದು ಉಗ್ರನಾಗ ಹೋಗೋದು ತೆಗೆದಂಗೆ ಆಗೋದು ಅಂಥದ್ದು ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ನಿಮ್ಮ ಚಿಕ್ಕಪ್ಪರು ಏನು ಮಾತಾಡ್ತಾ ಇದ್ದಾರೆ, ಇಲ್ಲಿ 500 ಜನ ಅಣಬೂರನ್ನು ಕರೆಸ್ತಾರೆ. ಯಾತಕ್ಕೆ ಕರೆಸ್ತಾರೆ? ಯಾತಕ್ಕೆ ಬಂದಿದ್ದೀವಿ ನಾವಿಲ್ಲಿ? ಯಾತಕಲ್ರಿ ಒಂದರದು ನನ್ನ ಮಕ್ಕಳ ಎಜುಕೇಶನ್ಗೋಸ್ಕರ ನಾನು ಬಂದಿದ್ದೀನಿ. ವೀಣಪ್ಪರೇ ಅಲ್ಲಲ್ಲ ಏನು ಹೇಳ್ತೀವಿ? ಯಾತಕ್ಕೆ ಕರೆಸ್ತೀನಿ 500 ಜನನ? ಶಾಲಾ ಬಂದು ಬೆಂಕಿ ಇಡ್ತಾರ.
ಹೊಡೆದಾಡ್ಬೇಕಲ್ಲ. ಯಾವಂದನ ತಿಂದಿದ್ದೀವಿ ಅವ್ರನ್ನ ಕೇಳಕ್ ಬಂದಿದ್ವಿ. ನಮ್ಮ ಮಕ್ಕಳ ಭವಿಷ್ಯ ಇಲ್ಲಿ ಒಂದು ತಿಂಗಳಿಂದ ಫೋನ್ ಕಾಂಟ್ಯಾಕ್ಟ್ ಮಾಡ್ತಿದ್ವಿ. ಏನ್ ಮಾಡ್ತಿದ್ವಿ ನೀನು? ಕೆಲಸ ಕೊಡ್ಸಿದ್ದಾರೆ, ಕುಮಾರ್ ನಾಯ್ಕ ಕೆಲಸ ಕೊಡ್ಸಿದ್ದಾರೆ. ಲಕ್ಷ ಗಂಟೆ ತಗೊಂಡ ಕುಮಾರ್ ನಾಯ್ಕ ಹತ್ರ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನಮ್ಮ ಮಕ್ಕಳಿಗೆ ಪಾಠ ಮಾಡ್ಸೋಣ. ಮತ್ತೇನು 500 ಜನ ಕರೆಸ್ತೇನೆ ಅಂತೀರಲ್ಲ, ಒಬ್ಬ MLA ಬಂದಾಗ ಹೇಳ್ತಿರಲ್ಲ ವಿದ್ಯಾರ್ಥಿಗಳು ಕಾರ್ಯದರ್ಶಿ ಮನೆಯ ಮುಂಭಾಗ ಬಂದು ಪ್ರತಿಭಟನೆ ಮಾಡುವ ಸ್ಥಿತಿಗೆ ತಂದಿಟ್ಟರಲ್ಲ, ನಿಮಗೆ ನಾಚಿಕೆಯಾಗಬೇಕು ಎಂದು ಶಾಸಕ ದೇವೇಂದ್ರಪ್ಪ ಕಿಡಿಕಾರಿದರು. ಅಷ್ಟೇ ಅಲ್ಲದೆ ನಾಳೆಯಿಂದ ಶಾಲೆ ಆರಂಭವಾಗಬೇಕು, ತಕ್ಷಣವೇ ಅತಿಥಿ ಶಿಕ್ಷಕರನ್ನ ನೇಮಿಸುವಂತೆ ಶಾಸಕರು ಬಿಇಒಗೆ ಸೂಚನೆ ನೀಡಿದರು. ನನಗೆ ವಿದ್ಯಾರ್ಥಿಗಳ ಭವಿಷ್ಯ ಮುಖ್ಯ. ಮಳೆಯಲ್ಲಿ ಕೂತು ಮಕ್ಕಳು ಪ್ರತಿಭಟನೆ ಮಾಡುತ್ತಿದ್ದು ಇಂತಹ ಘಟನೆ ನಾನು ಸಹಿಸುವುದಿಲ್ಲ ಎಂದರು. ಮೊದಲು ಅವರ ಆರೋಗ್ಯ, ಅವರ ಸಂಪೂರ್ಣ ಶೈಕ್ಷಣಿಕವಾಗಿರ್ತಕ್ಕಂಥ ಬೋಧನೆ, ಪಠ್ಯ ವಿಷಯ, ಪಠ್ಯೇತರ ವಿಚಾರ ಇವೆಲ್ಲ ನನ್ನ ಮೇಲೆ ಜವಾಬ್ದಾರಿ ಇರೋದ್ರಿಂದ ನಾನು ಇಲ್ಲಿ ಬಂದು ನೋಡಿದಾಗ ಇಲ್ಲಿ ಅವ್ರ ಮನೆ ಬಾಗಿಲಾಕಿದೆ, ಮಕ್ಕಳು ಕೂತ್ಕೊಂಡಿದ್ದಾರೆ, ಅನ್ನ ಬೇಯಿಸ್ತಾ ಇದ್ದಾರೆ. ಈ ಮಟ್ಟಕ್ಕೆ ಹೋಗಬಾರ್ದು. ಇದು ನನಗೆ ಭಾಳ ನೋವಿನ ಸಂಗತಿ. ಅದು ಕೇವಲ ಮಾರುತಿ ಪ್ರೌಢಶಾಲೆ ಮ್ಯಾನೇಜ್ಮೆಂಟ್ಗೆ ನೋವಾಗಿಲ್ಲ, ಇದು ನನ್ನ ಕ್ಷೇತ್ರದ ಪ್ರಶ್ನೆ. ಇವತ್ತು ಇದು ರಾಜ್ಯಾದ್ಯಂತ ಹರಿದಾಡಿರೋದು ಭಾಳ ನೋವಾಗ್ತಾ ಇದೆ. ಹಾಗಾಗಿ ನನಗೆ ಬಿತ್ತಕ್ಕೆ ಹೋಗಿದ್ದಾರನ್ನಂಥ ವ್ಯಕ್ತಿ ಕೇಳಿದ್ರೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರಂತಾರೆ. ಇವರು 13 ಜನ ಬೇರೆ ಬೇರೆ ಭಾಗದಲ್ಲಿದ್ದಾರೆ, ಅವ್ರನ್ನ ಕರೆಸೋದು ಭಾಳ ಆಗ್ತದೆ. ಇವ್ರಿಗೆಲ್ಲರಿಗೂ ನಾನು ಕಲಂದರ್ ಖಜಾನ್ಸಿ ಅವ್ರಿಗೆ ಕೇಳಿದಾಗ ನಾನು ಹೆಬ್ಬಟ್ಟು ಮಾತ್ರ, ನನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲ. ಆಮೇಲೆ ಇನ್ನೂ ಬೇಕಾಗಿರೋದು ವಿಚಾರಿಸಿದೆ ನಾನು. ನನಗೆ ಭಾಳ ಆತ್ಮೀಯಗಿರೋದು ಇದ್ರ ಹೆಚ್ಚಿಂದ ನನಗೆ ಮಾಹಿತಿ ಇಲ್ಲ ಅಂದರು. ನಿಮಗೆ ಮಾಹಿತಿ ಇಲ್ಲ ಒಪ್ಕೊಳ್ತೀನಿ, ಸಂಬಂಧಪಟ್ಟ ಕಾರ್ಯದರ್ಶಿ ಅವ್ರಿಗೆ ಹೇಳ್ಬಿಟ್ಟು ಅಂದಾಗ ತಕ್ಷಣವೇ ಮನೋಹರ್ ರೆಡ್ಡಿ ಅವರು 771 ಲಾಸ್ಟ್ ನಂಬರ್ ನನ್ನ ಹತ್ರ ಒಬ್ಬ ಫೀಡ್ ಆಗಿರಲಿಲ್ಲ, ಆದರೂ ಮಾತಾಡಿದ ಮೇಲೆ ಸರ್ ಈಗ ಬಂದಿದ್ದಾರಂತೆ ನನಗೆ ವೇಣಪ್ಪರು ಹೇಳಿದ್ರು, ನಾಳೆ ನಾವು ನೀವು ಎಲ್ಲ ಒಟ್ಟಾಗಿ ನೀವು ಬನ್ನಿ ನಮ್ಮ ಜೊತೆಗೆ ಹೋಗಿ ಮಾತನಾಡೋಣ ಅಂದರು. ನಾನು ಬೆಂಗಳೂರಿಗೆ ಹೋಗಬೇಕಾಗಿತ್ತು, ಸಂಜೆ ಪ್ರೋಗ್ರಾಮ್ ಫಿಕ್ಸ್ ಆಗೋದ ಕಾರಣಕ್ಕೆ ನಾನು ಇದ್ದರೆ ನಾಳೆನೇ ಹೋಗೋಣ, ಇಲ್ಲದೇ ಇದ್ದರೆ ನಾಡ್ದು ಹೋಗೋಣ ಅಂತ ಹೇಳಿದೆ. ಹಾಗಾಗಿ ನಿನ್ನೆ ನಾನು ಬೆಂಗಳೂರಿಗೆ ಹೋದೆ, ವಾಪಸ್ ಬಂದಾದ ಮೇಲೆ ಮತ್ತೆ ಇವುಗಳೆಲ್ಲರೂ ಮತ್ತೆ ನನಗೆ ಫೋನ್ ಕರೆ ಮಾಡಿ ಆದಮೇಲೆ ಇಷ್ಟು DO ಸಾಹೇಬ್ರನ್ನ ನಾನು ನೇರವಾಗಿ ಮಾತನಾಡಿ DDPIಗೂ ಮಾತಾಡಿ ವಿಷಯ ಕೇಳಿದಾಗ ಬಹುತೇಕವಾಗಿ ಮಾಸ್ಟರ್ ಹೆಸರೇನಪ್ಪ ಲೋಕೇಶ್ ಅನ್ನಂಥ ಕನ್ನಡ ಶಿಕ್ಷಕರ ವಿಚಾರವಾಗಿ ಅವರು 5-6 ವರ್ಷದಿಂದ ಈಗಾಗಲೇ ಮಾಡ್ಕೊಂಬರ್ತಿದ್ದಾರೆ. ಉತ್ತಮವಾಗಿರ್ತಕ್ಕಂಥ ಬೋಧನೆ ಇದೆ, ಮಕ್ಕಳ ಬಗ್ಗೆ ವಿಶೇಷವಾದ ಕಾಳಜಿ ಇದೆ. ಬೆಳಿಗ್ಗೆ 5 ಗಂಟೆಗೆ ಎದ್ರು ಮಕ್ಕಳು ಪೋಷಕರಿಗೆ ಮಕ್ಕಳಿಗೆ ಹೇಳ್ಬಿಟ್ಟು ಓದಿಸೋಂಥ ಕೆಲಸ ಇದೆ ಅನ್ನೋಂಥ ಮಾತನ್ನು ಪೋಷಕರು ಹೇಳಿದ್ರು. ಮಕ್ಕಳು ನಾನು ಭೇಟಿಯಾಗಿರಲಿಲ್ಲ. BO ನಾವು ಎಲ್ಲರೂ ಹೋಗ್ಬೇಕಾದ್ರೆ ಮತ್ತೆ ನಾನು ಈ ಗೌರವಾನ್ವಿತ ಕಾರ್ಯದರ್ಶಿಗಳಿಗೆ ನಾನು ಫೋನ್ ಮಾಡಿ ಕೇಳಿದಾಗ ನಾನು ಇಲ್ಲ ಬಿಟ್ಟಕ್ಕೆ ಹೋಗಿದ್ದೀನಿ ಅಂದರು. ನಾನು ಅವ್ರಿಗೆ ಹೇಳಿದೆ, ಭಾಳ ಬೇಸರ ಆಯಿತು ನನಗೆ ಈ ಪದ ಕೇಳಿದ ಮೇಲೆ. ಭಾಳ ಬೇಸರ ಆಯಿತು ಅಣ್ಣರೇ, ದಯಮಾಡಿ ಬಿಟ್ಟು ಬಂದುಬಿಡಿ, ನೀವು ಎಲ್ಲ ಹೋಗೋಣ. ಇಲ್ಲ ಇವತ್ತು ನನಗೆ 2 ಟ್ಯಾಕ್ಟ್ರಿ ಸಿಕ್ಕಿದೆ, ನಾನು ಬಿತ್ತಿಸಲೇಬೇಕು ಅಂದ್ರೆ, ಅಣ್ಣ ಬಿತ್ತೋದು ಬೆಳೆಯೋದು ಇದ್ದಿದ್ದ ಜೀವನದಲ್ಲಿ ಶಿಕ್ಷಣ ಒಂದು ಹೆಚ್ಚು ಕಮ್ಮಿ ಆಗ್ತದೆ, ಒಂದು ಜನ್ರೇಷನ್ ಹಾಳಾಗ್ತದೆ, ದಯಮಾಡಿ ಬನ್ನಿ, ಇನ್ನೊಂದು ಗಂಟೆ ಬೇಕಾದ್ರೆ ನಾನು ಕಾಯ್ತೀನಿ ಅಂತ ಹೇಳಿ ನೀವು ಬಂದರೂ ಸರಿ ಬರದಾ ಇದ್ದರೂ ಸರಿ
ನಾನು ಸ್ಪಾಟ್ಗೆ ಹೋಗಿ BO ಸಾಹೇಬರು ಹೊಂಟಿದ್ದಾರೆ, ನಾವು ಹೋಗಿ ಅಲ್ಲಿ ವಾಸ್ತವಾಂಶ ತಿಳ್ಕೊಂಡು ಬರ್ತೀನಿ, ನಾನು ಹೋಗ್ತೀನಿ ಅಂತ ಹೇಳಿದೆ. ಒಟ್ಟಿನಲ್ಲಿ ಶಾಲಾ ಆಡಳಿತ ಮಂಡಳಿಯ ನಿರ್ಲಕ್ಷ್ಯದಿಂದಾಗಿ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನಾದರೂ ಶಾಲಾ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಶಿಕ್ಷಕರನ್ನ ನೇಮಿಸುವ ಮೂಲಕ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ.